ಅತಿಕಾರಿ ಅಂತ ಹೇಳ್ತೇವೆ. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ಸತ್ಯದ ಬುಲೆ, ಅದರದ್ದು ನಿಜವಾಗಿ ಒಂದು ಕಥೆ ಇದೆ. ಅದನ್ನು ಯಾವ ರೀತಿ ಮನೆಗೆ ತರಬೇಕು ಅಂತ ಹೇಳಿ, ಆ ಭತ್ತವನ್ನು ನೀವೀಗ ಈ ವರ್ಷ ನಿಮ್ಮ ಗದ್ದೆಯಲ್ಲಿ ಆ ಭತ್ತವನ್ನು ನೀವು ಮಾಡ್ಲಿಕ್ಕೆ ಇದ್ದೀರಿ ಅಂತ ಹೇಳಿದ್ರೆ, ಆ ಭತ್ತವನ್ನು ಮನೆಗೆ ತರಬೇಕಾದಂತ ಒಂದು ಕ್ರಮವೇ ಇದೆ. ಅಂತ ಕ್ರಮದಲ್ಲೇ ತರಬೇಕು ಅತಿಕಾರಿಯನ್ನು. ಒಂದನೇ ಬೆಳೆಯಾಗಿ ಬೆಳೆಸಿದಾಗ ಅದು ಬರುವುದಿಲ್ಲ, ಅದು ಎರಡನೇ ಬೆಳೆಯಲ್ಲೇ ಮಾಡಿದಾಗ ಮಾತ್ರ ಅದು ಬರುವಂತದ್ದು. ಸೊ ತುಂಬಾ ಹಿಂದಿನ ಈ ಟ್ರೆಡಿಷನ್ ಯಾರು ಪಾಲಿಸ್ಕೊಂಡು ಬಂದಿದ್ದಾರೆ ಅವರಿಗೆ ಅದು ಅಕ್ಕಿ ಅಂತ ಹೇಳಿ ದೇವರ ಸಮಾನ, ಅಷ್ಟು ಇದೆ. ಹುಲ್ಲು ತುಂಬಾ ಇದು ಕಟ್ ಮಾಡಿ ಸ್ವಲ್ಪ ಹುಲ್ಲೆಲ್ಲ ಬಂದ ನಿಮಗೆ ಕಷ್ಟ ಆಯ್ತಲ್ಲ ಕೊಯ್ಲಿಕ್ಕೆ? ಹೌದು, ಹುಲ್ಲು ದಪ್ಪ ಇರ್ತದೆ. ಹೌದು, ಕೆಲವು ಕಡೆಯಲ್ಲಿ ತುಂಬಾ ಬಂದಿದೆ, ಕೆಲವು ಕಡೆಯಲ್ಲಿ ಇಲ್ಲ. ನೋಡಿ, ನಾವು ಗದ್ದೆಯ ಮಧ್ಯದಲ್ಲಿ ಇದ್ದೇವೆ ವೀಕ್ಷಕರೇ. ಇದು ಒಮ್ಮೆ ಇದು ತೋರಿಸಿ ಮೇಡಮ್, ಈ ಸೂಡಿ ಕಟ್ಟಿದ್ದನ್ನು ನೋಡಿ ಹೇಗೆ. ಸಪೂರ ಭತ್ತ ಅಲ್ವಾ ಇದರದು? ಅಲ್ವಾ? ಹೌದು, ನೋಡಿ ಎಲ್ಲ ಚೆನ್ನಾಗಿ ಇದಾಗಿದೆ, ಒಳ್ಳೆದು ಬಂದಿದೆ. ಇದರಲ್ಲಿ ಎಷ್ಟು ಇದು ಮಾಡಿದಿರಿ ನೀವು? ಇದು ಈ ಒಂದು ಗದ್ದೆಯಲ್ಲಿ ಏನು ಆ ಕಡೆ ಇದೆ ಅಲ್ಲ, ಈ ಭತ್ತ ಇದರಲ್ಲಿ ಮಾತ್ರ ನಾಟಿ? ಇಲ್ಲಿ ಮಾತ್ರ, ಇಲ್ಲಿ ಮಾತ್ರ. ಹೌದು, ಈ ತಳಿ ಅಪರೂಪದ? ಹೌದು, ಅಪರೂಪ ಅಂದ್ರೆ ಅಪರೂಪ. ಕೆಜಿಗೆ 250 ಇರ್ತದೆ ಇದಕ್ಕೆ, ಈ ಅಕ್ಕಿಗೆ. ಸ್ವಲ್ಪ ವೈಟ್ ಮತ್ತೆ ಸ್ವಲ್ಪ ಬ್ಲಾಕ್ ಕಲರ್ ಹಾಗೆ ಇದೆ ಅಲ್ವಾ? ಇದಕ್ಕೆ ಭತ್ತ ನಾಟಿ ಮಾಡ್ಲಿಕ್ಕೆ ಒಂದು 20 ಕಿಲೋ ಹಾಕಿದ್ದೇವೆ ಇದರಲ್ಲಿ. 20 ಕೆಜಿ ಹೋಗಿದವ ನೋಡಿ ವೀಕ್ಷಕರೇ. ಒಬ್ಬ ಶಿಕ್ಷಕಿಯಾಗಿ ಸಹ ಗದ್ದೆಯಲ್ಲಿ ಬಂದು ಅದರ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಅದು ಸಹ ನಿಮ್ಗೆ ಜಮೀನು ಇತ್ತವ ಮೇಡಮ್ ಮೊದಲು? ನಮ್ಗೆ ಮೊದಲು ಇರ್ಲಿಲ್ಲ. ಇಲ್ಲ. ಅವರು ನಿಮ್ಮ ಹಸ್ಬೆಂಡಿಗೆ ಅವ್ರಿಗೆ ಸ್ವಲ್ಪ ಇತ್ತು. ನಿಮ್ಗೆ ಹೇಗೆ ಇದು ಈ ಕ್ರೇಜ್ ಬಂತು ನಿಮ್ಗೆ? ನಾವು ಭತ್ತ ಮಾಡ್ಬೇಕು ಅಂತ ಅದೇ ಈಗಿನ ಆಹಾರ ಪದ್ಧತಿ ಇದೆಯಲ್ಲ, ಅದನ್ನೇ ನಿಮ್ಗೆ ಈ ಪ್ರೇರಣೆ ಅಂತಲ್ಲ? ಹೌದು. ನೋಡಿ ವೀಕ್ಷಕರೇ, ಒಬ್ಬ ಶಿಕ್ಷಕಿಯಾಗಿ ಒಳ್ಳೆಯ ಒಂದು ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರ ಹೆಸರಾಗಿರ್ತದೆ ಆಸ್ಮಾ ಬಾನು ಕಾರ್ಕಳ. ಅವರ ಸ್ವಂತ ಜಮೀನಲ್ಲ ಇದು, ಬದಲಾಗಿ ಬೇರೆಯವರ ಗದ್ದೆಯನ್ನು ಇವರು ಎಂತ ಸ್ವಲ್ಪ ಲೀಸಿಗೆಲ್ಲ ಪಡೆದು ಅದರಲ್ಲಿ ಉಳುಮೆ ಎಲ್ಲ ಮಾಡಿ ನೋಡಿ ವಿವಿಧ ರೀತಿಯ ಭತ್ತವನ್ನು ಬೆಳೀತಾ ಇದ್ದಾರೆ. ಅವರಲ್ಲಿ ಸ್ವಲ್ಪ ಮಾತುಕತೆ ಮಾಡುವ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ನೀವೊಬ್ಬ ಶಿಕ್ಷಕಿಯಾಗಿ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದೀರಿ ಮೇಡಮ್. ಯಾವುದೆಲ್ಲ ತಳಿಯನ್ನು ಬೆಳೆಸ್ತೀರಿ, ಮತ್ತೆ ಈ ಭತ್ತದ ಕೃಷಿಯನ್ನು ಮಾಡ್ಲಿಕ್ಕೆ ಕಾರಣ ಏನು ಅಂತ ನೀವೊಂದು ಹೇಳ್ಬೋದಾ? ನಾವು ಅರೌಂಡ್ 1500 ಭತ್ತದ ತಳಿಗಳನ್ನು ಮಾಡ್ತಾ ಇದ್ದೇವೆ. 1500 ಎಲ್ಲ ದೇಶೀಯ ತಳಿಗಳು. ಆದ್ರೆ ಎಲ್ಲವನ್ನು ನಾವು ಈ ತರ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸುವುದಿಲ್ಲ. ಅದರಲ್ಲಿ ಯಾವುದು ಈಗ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇದೆ, ಮತ್ತೆ ಅಗತ್ಯ ಇದೆ, ಜನರಿಗೆ ಇನ್ನು ಅದರ ಬಗ್ಗೆ ಪರಿಚಯ ಆಗಿ ಅದರಲ್ಲಿ ಈಲ್ಡ್ ಹೆಚ್ಚು ಬರುವಂತದ್ದು ಯಾವುದಿದೆ ಅಂತ ತಳಿಗಳನ್ನು ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿ ಅದರ ಬಗ್ಗೆ ರೈತರಿಗೆ ಸ್ವಲ್ಪ ಮಾಹಿತಿ ಕೊಟ್ರೆ ಅವರು ಕೂಡ ಅದನ್ನು ಬೆಳೆಸಬಹುದಲ್ಲ ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದೇವೆ. ನಾವು ಮಾಡ್ತಿರುವಂತ 1500 ತಳಿಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ತಳಿಗಳ ಜೊತೆಗೆ ಈ ಇಲ್ಲಿಯ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಲೈಕ್ ಮೈಸೂರಲ್ಲಿ ಬೆಳೆಯುವಂತ ರಾಜಕಾಯಮೆ ಆಗ್ಲಿ, ಆನಂತರ
ಶಿರ್ಸಿಯಲ್ಲಿ ಬೆಳೆಯುವಂತಹ ಸಣ್ಣ ವಾಳೆ ಆಗ್ಲಿ, ಆಮೇಲೆ ಇನ್ನು ಬಿಳಿಕಗ್ಗ ಅಂತ ಹೇಳಿ, ಕರಿಕಗ್ಗ ಮತ್ತು ಬಿಳಿಕಗ್ಗ ಅಂತ ಹೇಳಿ ಅದು ಕುಮಟಾ ಸೈಡ್ ಅಲ್ಲಿ ಹೆಚ್ಚಾಗಿ ಬೆಳೀತಾರೆ, ಕರಾವಳಿ ತೀರದ ಪ್ರದೇಶದಲ್ಲಿ. ನಮ್ಮ ಇಲ್ಲಿನ ವೆದರಿಗೆ ಬೆಸ್ಟ್ ಅದು ಕೂಡ. ಆದ್ರೆ ಇಲ್ಲಿ ಬೆಳೆದ್ರೆ ಈಲ್ಡ್ ಅಲ್ಲಿ ಬೆಳೆದಷ್ಟು ಈಲ್ಡ್ ಇಲ್ಲಿಗೆ ಬರುದಿಲ್ಲ. ಆದ್ರೂ ಕೂಡ ಕರಾವಳಿ ಪ್ರದೇಶದಲ್ಲಿ ಏನು ಆಹಾರವಾಗಿ ಬಳಸ್ತಾ ಇದ್ದಾರೆ ಬಾಯ್ಲ್ ರೈಸ್, ಅದೇ ತರದ ಬಾಯ್ಲ್ ರೈಸ್ ಆ ಕರಿಕಗ್ಗ ಅಕ್ಕಿಯಲ್ಲಿ ಆಗಿರ್ತದೆ. ನಾವು ಈಗ ಕಜ್ಜಜಯ ಅಂತ ಹೇಳಿ ಬಳಸ್ತೇವೆ. ಕಜ್ಜಜಯದಲ್ಲಿ ಹೇಗೆ ಇದು ಬಾಯ್ಲ್ ರೈಸ್ ದುಂಡಗೆ ಆಗಿ ಚೆನ್ನಾಗಿರ್ತದೆ, ಸೇಮ್ ಅದೇ ತರ ಅದು ಇದೆ. ಇದಕ್ಕಿಂತಲೂ ಹೆಚ್ಚಿನ ಟೇಸ್ಟ್ ಇದೆ ಅದು. ಯಾಕೆಂದ್ರೆ ಅದು ಕರಿಕಗ್ಗ ಅಂತ ಹೇಳುದು ಉಪ್ಪು ನೀರಿನ ತಳಿ, ಅದರ ಜೊತೆಗೆ ಬಿಳಿಕಗ್ಗ ಕೂಡ ಇರ್ತದೆ. ಸೊ ಈ ತರ ಇಲ್ಲಿದು ನಮ್ಮ ಕರ್ನಾಟಕದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೆಳೆಯುವಂತ ತಳಿಗಳು. ಪ್ಲಸ್ ನಮ್ಮ ಪಕ್ಕದ ರಾಜ್ಯಕ್ಕೆ ಹೋದ್ರೆ ಕೇರಳ ರಾಜ್ಯದಲ್ಲಿ ನಾವು ಎಲ್ಲಿ ನಾವು ಈಗ ದೇಸಿ ತಳಿಗಳನ್ನು ಇಳುವರಿ ಹೆಚ್ಚಾಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಿ ದೇಸಿಯ ತಳಿಗಳನ್ನೆಲ್ಲ ಕಡಿಮೆ ಮಾಡ್ತಾ ಬರ್ತಾ ಇದ್ದೇವೆ ಅತಿ ಆಸೆಗಾಗಿ, ಅಲ್ಲಿ ಅದೇ ನಾವು ಕೇರಳ ರಾಜ್ಯ ಮತ್ತು ನಮ್ಮ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಕೂಡ ಈಗ ದೇಸಿ ತಳಿಗಳನ್ನು ಮಾಡ್ತಾನೆ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಸೊ ಅಲ್ಲಿಯ ಕೆಲವೊಂದು ತಳಿಗಳು ಲೈಕ್ ಪಾಲ್ಕುಡ, ನವರ, ಈ ರೀತಿಯ ತಳಿಗಳನ್ನು ನಾವು ಇಲ್ಲಿ ತಂದು ಅದನ್ನು ಕೂಡ ಬೆಳೆಸ್ತಾ ಇದ್ದೇವೆ. ಅಂತ ಹೇಳಿದ್ರೆ ಈಗ ನಮ್ಮ ರಕ್ತಶಾಲಿ ಅಂತ ಹೇಳ್ತೇವೆ. ರಕ್ತಶಾಲಿ ಅಂತ ಹೇಳಿದ್ರೆ ಈ ಪೂರ್ತಿಯಾಗಿರುವಂತ ಕೆಂಪು ಅಕ್ಕಿ, ಅದು ಕೆಂಪಕ್ಕಿ. ಕೆಂಪು ಅಕ್ಕಿನಲ್ಲಿ ಈಗ ನಮ್ಮ ಆರೋಗ್ಯ ಇರುವುದೇ ಕೆಂಪಕ್ಕಿ ಮತ್ತು ಕಪ್ಪಕ್ಕಿಯಲ್ಲಿ. ಕಜೆಯರಿ ಅಂತ ಹೇಳ್ತೇವೆ. ಕೆಂಪಕ್ಕಿ ಮತ್ತು ಇದು ಬ್ರೌನ್ ರೈಸ್ ಅಲ್ಲ, ಬೇರೆ ಕೆಂಪು ಬೆಳ್ತಿಗೆ ಅಂತ ಹೇಳಿ ಹೆಚ್ಚಿನವರಿಗೆ ಅದರ ಮಾಹಿತಿಯೇ ಇಲ್ಲ. ಯಾವ ದೇಹದಲ್ಲಿ ಯಾರಿಗೆ ಡಯಾಬಿಟಿಸ್ ರೋಗ ಇರ್ತದಲ್ಲ ಅದಕ್ಕೆ ಸೂಕ್ತವಾದದ್ದು ಅದು ಔಷಧಿಯ ಗುಣವುಳ್ಳವಿರುವಂತಹ ತಳಿ ಅದು ರಕ್ತಶಾಲಿ. ಹಾಗೆ ಈಗ ನಾವು ಇದರಲ್ಲಿ ನವರ ಅಂತ ಇಲ್ಲಿಂದ ತರ್ತೇವೆ, ಕೇರಳ ರಾಜ್ಯದಿಂದ. ಈ ಮಸಲ್ ಅಟ್ಯಾಕ್ ಬರ್ತದಲ್ಲ, ಸ್ವಲ್ಪ ಪ್ರಾಯ ಆದ ನಂತರ 40-45 ವರ್ಷ ಪ್ರಾಯ ಆದ ನಂತರ ಹೆಚ್ಚಿನ ಜನರಿಗೆ ಅಲ್ಲಲ್ಲಿ ಮಸಲ್ ಅಟ್ಯಾಕ್ ಎಲ್ಲ ಆಗುವಂತದ್ದಿರ್ತದೆ. ಸೊ ಅದಕ್ಕೆ ಕೇರಳ ರಾಜ್ಯದಲ್ಲಿ ನವರ ಈ ಅಕ್ಕಿಯ ಪೌಡರ್ ಅನ್ನು ಮಾಡಿ ಅದನ್ನೇ ಟ್ರೀಟ್ಮೆಂಟ್ ಗೆ ಬಳಸ್ತಾ ಇದ್ದಾರೆ, ಅದರ ಪೌಡರ್ ಅನ್ನು. ಸೊ ಅಂತ ಒಂದು ಅಕ್ಕಿಯನ್ನು ನಾವು ಬೇಯಿಸಿ ಮನೆಯಲ್ಲಿ ಅಡುಗೆಯಾಗಿ ತಿಂದ್ರೆ ಎಷ್ಟು ರೋಗಗಳಿಂದ ನಾವು ಪಾರಾಗಬಹುದು. ಈಗ ನೋಡಿ, ನೀವು ಕೇಳಿ, ಎಲ್ಲಿ ಬೇಕಾದ್ರೂ ಕೇಳಿ, ಅವರ ಮನೆಯಲ್ಲಿ ಅಂತ ರೋಗ, ಇವರ ಮನೆಯಲ್ಲಿ ಅಂತ ರೋಗ ಅಂತ ಹೇಳಿ. ನಮಗೆ ಗೊತ್ತಿರುವುದಿಲ್ಲ, ರೋಗಗಳ ಹೆಸರೇ ಹೊಸತಾಗಿರ್ತವೆ. ನಿನ್ನೆ ಅಷ್ಟೇ ನಾನು ಒಂದು ಪೇಪರ್ ನಲ್ಲಿ ಓದಿದ್ದೆ. ನಾನು 32 ವರ್ಷದ ಮಹಿಳೆ, ಒಂದು ಮಂಗಳೂರಿನಲ್ಲಿ ಏನು ಗೊತ್ತಿಲ್ಲದ ರೋಗ, ಅಂತ ರೋಗಕ್ಕೆ ತುತ್ತಾಗಿ ತೀರಿಕೊಂಡಿದ್ದಾರೆ ಅಂತ ಹೇಳಿ. ಸೊ ಇದೆಲ್ಲ ಎಲ್ಲಿಂದ ಬರ್ತಾ ಇರೋದು? ನಾವು ಹೊಸ ರೋಗಗಳು, ಅದ್ರ ಬಗ್ಗೆ ನಾವು ಚಿಂತನೆ ಯಾರು ಮಾಡ್ತಾ ಇಲ್ಲ. ಖಂಡಿತ ಅದು ಫುಡ್ ಅಲ್ಲಿ ಬರ್ತದೆ ಅಂತ ನಾವು ಭಾವಿಸಬಹುದು. ಹೌದು, ನಮ್ಗೆ ಬೇರೆ ಅಂತ ಚಿಂತನೆ ಮಾಡುವಂತ ಇದಕ್ಕಿಂತಲೂ ಈಗ ಆರೋಗ್ಯಕ್ಕೆ ಯಾವುದು ಒಳ್ಳೇದು ಅದರ ಬಗ್ಗೆ ಅದನ್ನು ನಾವು ಫೈಂಡ್ ಔಟ್ ಮಾಡಿ ಅದಕ್ಕೆ ಬೇಕಾದಂತ ಒಂದು ಇದನ್ನು ಎಲ್ಲಿಗಿಂದ ತರುವುದು ಮಾಡುದು ಅಂತದನ್ನೆಲ್ಲ ಮಾಡುವಂತ ಚಿಂತನೆಗಳನ್ನು ಮಾಡುವಂತ ಸಮಯ ಇದು. ಸೊ ಹಾಗಾಗಿ ಈ ರೀತಿಯ ದೇಸಿ ತಳಿಗಳು ಏನಿವೆ ಇವುಗಳೇ ನಮ್ಗೆ ಮುಂದೆ ಬೇಕಾಗಿರುವುದೇ. ಇವು ನಮ್ಗೆ ನಮ್ಮ ಮುಂದಿನ ಏನು ಜನಾಂಗ ಇದೆ ಅವು ಉತ್ತಮ ರೀತಿಯಲ್ಲಿ ನಮ್ಮ ಹಿಂದಿನವರು ಹೇಗೆ ಬಾಳಿದ್ದಾರೆ ಅದೇ ರೀತಿ ಬಾಳ್ಬೇಕಾದ್ರೆ ಈ ರೀತಿಯ ದೇಸಿ ತಳಿಗಳು ಬೇಕೇ ಬೇಕು ನಮ್ಗೆ. ಇದು ನಾಶ ಆಗಿ ಹೋದ್ರೆ ಪೂರ್ತಿ ನಾಶ ಆದ ಹಾಗೆ. ಅದಕ್ಕಾಗಿ ನಾವು ಇದು ಪೂಸಾ ಬಾಸ್ಮತಿ ಅಂತ ಹೇಳಿ ಬಹಳ ಪರಿಮಳವಾದಂತಹ, ಹಾಗೆ ನಾವು ಹೋದ್ರೆ ಬಾಸ್ಮತಿ ಬೇರೆ ಬೇರೆ ಬಾಸ್ಮತಿ ನೋಡ್ತೇವೆ ನಾವು. ಆಂಧ್ರ ಬಾಸ್ಮತಿ ಇದೆ, ಕಾಶ್ಮೀರಿ ಬಾಸ್ಮತಿ ಇದೆ. ಸೊ ಈಗ ಇದನ್ನು ವಿಜ್ಞಾನಿಗಳು ಕೂಡ ಇದನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ, ಬೆಳೆಸಿ ಅಂತ ಹೇಳಿ. ಉತ್ತಮ ಔಷಧಿಯ ಗುಣ ಕೂಡ ಇದೆ ಇದರಲ್ಲಿ. ಆ ನಂತರ ಇಳುವರಿ ಕೂಡ ಚೆನ್ನಾಗಿದೆ. ಇಳುವರಿ ಚೆನ್ನಾಗಿರೋದ್ರಿಂದಲೇ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಮತ್ತೆ ಪುನಃ ಇಲ್ಲಿ ಗದ್ದೆಯಲ್ಲಿ ಮಾಡಿ ನೋಡ್ತಾ ಇರುವುದು ಎಷ್ಟು ಇಳುವರಿ ಬರಬಹುದು ಹೇಗೆ ಅಂತ ಹೇಳಿ. ಹೇಗಿದೆ ಇದಕ್ಕೆ ರೋಗ ಇಲ್ಲ ಮೇಡಮ್? ರೋಗ ಹೆಚ್ಚು ಬರುವುದಿಲ್ಲ. ಮತ್ತೆ ಇನ್ನೊಂದು ಯಾವ್ದಂತ ಹೇಳಿದ್ರೆ, ನಾವು ಈಗ ಗದ್ದೆಯಲ್ಲಿ ಈಗ ಅದಕ್ಕೆ ಮಧ್ಯದಲ್ಲಿ ಕಳೆಗಳು ಅವು ಬೆಳಿಬಾರ್ದು ಅಂತ ಹೇಳಿ ಎಂತ ಹಾಕುದಿಲ್ಲ ನಾವು. ಹಾಕದೆ ಇರೋದ್ರಿಂದ ಕೆಲವು ಕಳೆಗಳು ಮಧ್ಯೆ ಮಧ್ಯೆ ಬೆಳಿತವೆ ಹೊರತು ನೋಡಿ ಅದರಲ್ಲಿ ನಾವು ಎಂತ ಹಾಕ್ಲಿಲ್ಲ. ಪ್ರತಿಯೊಂದು ತೆನೆಯಲ್ಲಿ ಕೂಡ ಭತ್ತ ಇದೆ ನೋಡಿ, ಹೆಚ್ಚಿನ ಪ್ರಮಾಣದ ಭತ್ತ ನಮ್ಗೆ ಬರ್ತಾ ಇದೆ ಅದರಲ್ಲಿ. ಮುಖ್ಯವಾಗಿ ಅದು ಬೇಕಾಗಿರೋದು ಈಗ. ಮತ್ತೆ ಇದು ಎತ್ತರ ಜಾಸ್ತಿ ಬರುದಿಲ್ಲ ಅಲ್ಲ? ಇದು ಎತ್ತರ ಜಾಸ್ತಿ ಬರುದಿಲ್ಲ. ಹೌದು, ನೀವು ನೋಡಿ ಅಲ್ಲಿ ಕಾಣ್ತದೆ ಎದುರಿಗೆ ಎತ್ತರ ಜಾಸ್ತಿ.
ಈಗಿನ ಆಹಾರ ನೋಡಿ, ಇದನ್ನೆಲ್ಲ ಒಳ್ಳೇದುಂಟು ಪನ್ನೀರ್ ನೋಡಿ. ಹೌದೌದು, ಬಂಡದಲ್ಲಿ ವೇಸ್ಟ್ ಇರುವುದಿಲ್ಲ. ಹೌದು. ಚೆನ್ನಾಗಿ ಇದು ಹಣ್ಣಾಗಿದೆ ಇದು. ಇದರ ಒಂದು ಪರಿಮಳಕ್ಕೆ ಈ ಜಾಸ್ತಿ ಈ ಹಂದಿಗಳು ಅಥವಾ ಹೆಚ್ಚು ಬರ್ತವೆ ಅಲ್ವಾ? ಗಂಧಸಾಲೆ ಕೂಡ ಹಾಗೆ ಅಲ್ಲ? ಹೌದು, ಗಂಧಸಾಲೆ ಕೂಡ ಇದು ಗಂಧಸಾಲೆಗಿಂತ ಒಂದು ಪಟ್ಟು ಹೆಚ್ಚು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಗಂಧಸಾಲೆ ಬೆಳೀತಾ ಇರುವಾಗ ಮಾತ್ರ ಪರಿಮಳ ಅಲ್ವಾ? ಇದು ಅಡಿಗೆಯಲ್ಲಿಯೂ ಪರಿಮಳ ಇರ್ತದೆ, ಅಡಿಗೆ ಮಾಡಿದ ನಂತರ ಪರಿಮಳ ಇರ್ತದೆ. ಹೌದು. ಇದು ಯಾವ್ದು ವೆರೈಟಿ ಮೇಡಮ್? ಏನು ಒಂದು ವಿಶೇಷ ತಳಿಗಳು ನಾನು ಹೇಳಿದೆ, ಅದರಲ್ಲಿ ಅತ್ಯಂತ ವಿಶೇಷವಾದದ್ದು ಅಂತಲೇ ಹೇಳ್ಬೇಕು. ನಾನು ಈಗ ನಿಮ್ಮ ಹತ್ರ ಮಾತಾಡ್ತಾ ಹೇಳಿದೆ ರಕ್ತಶಾಲಿ ಅಂತ ಹೇಳಿ. ಇದು ಭತ್ತ ಕೂಡ ಕೆಂಪಿರ್ತದೆ, ಹೀಗೆ ಕೆಂಪು ಭತ್ತ ಆಗಿರ್ತದೆ. ಅಕ್ಕಿ ಕೂಡ ಕೆಂಪಿರ್ತದೆ. ಇದು ಈಗ ಮಾರ್ಕೆಟ್ ಅಲ್ಲಿ ಕೂಡ ಡಿಮಾಂಡ್ ಅಲ್ಲಿ ಇರುವುದು. ಯಾಕೆಂದ್ರೆ ನಾವು ನೋಡಿ ಈ ಗದ್ದೆಯಲ್ಲಿ ಎಷ್ಟು ಬೆಳೆದಿದ್ದೇವೆ, ಇಷ್ಟು ಈ ಒಂದು ಇಡೀ ಗದ್ದೆಯಲ್ಲಿ ರಕ್ತಶಾಲಿ ನಾವು ಭತ್ತವನ್ನು ಇಲ್ಲಿ ಬೆಳೆದಿದ್ದೇವೆ ಅಲ್ಲ, ಅಕ್ಕಿ ಮುಂದೆ ಅಕ್ಕಿ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಎಷ್ಟೆಲ್ಲ ಭತ್ತವನ್ನು ಈಗಲೇ ತುಂಬಾ ಜನ ಕೇಳಿದವರಿದ್ದಾರೆ, ಬೇಕು ಅಂತ ಹೇಳಿ. ಬೀಜವೇ ಮತ್ತೆ ನಿಮ್ಗೆ ಅಕ್ಕಿ ಎಲ್ಲಿಂದ? ಅದೇ ನಮ್ಗೆ ಅಕ್ಕಿ ಮಾಡ್ಲಿಕ್ಕೆ ಆಗಲ್ಲ ಇದರಲ್ಲಿ. ಆದ್ರೂ ಅವರಿಗೆ ಬೀಜ ಕೊಟ್ಟು ಉಂಟಲ್ಲ, ಸ್ವಲ್ಪ ಉತ್ಪಾದನೆ ಜಾಸ್ತಿ ಮಾಡ್ಬೋದು ಅಂತ ಹೇಳಿ ಎಷ್ಟು ಜನ ಕೇಳಿದ್ದಾರೆ. ಅವ್ರಿಗೆ ಅಷ್ಟು ಮಂದಿಗೆ ತಲುಪಿಸುವ ಹಾಗೆ ಆದ್ರೂ ಮಾಡಿ ನಾವು ಮುಂದಕ್ಕೆ ಬೆಳೆಸುವ. ಇದು ಬಾಯ್ಲ್ ಅಥವಾ ವೈಟ್? ಇದು ವೈಟ್ ರೈಸ್. ಆದ್ರೆ ನಿಮ್ಗೆ ಅನ್ನಕ್ಕಿಂತಲೂ ದೋಸೆಗೆ ಮಾತ್ರ ಸೂಕ್ತವಾಗಿರ್ತದೆ. ಜೊತೆಯಲ್ಲಿ ನಾವೇನು ಹೇಳ್ತೇವೆ, ನಮ್ಮ ಆಹಾರದಲ್ಲಿ ಇರ್ಬೇಕಾದಂತಹ ಕಾರ್ಬೋಹೈಡ್ರೇಟ್ಸ್ ಏನು ಹೇಳ್ತೇವೆ, ಪ್ರೋಟೀನ್ ಏನು ಹೇಳ್ತೇವೆ, ಎಲ್ಲವೂ ನಿಮ್ಗೆ ಈ ಅಕ್ಕಿಯಲ್ಲಿ ನಿಮ್ಗೆ ಸಿಗ್ತದೆ. ಅಷ್ಟು ಒಂದು ಉತ್ತಮವಾದದ್ದು ನೋಡಿ. ಎಷ್ಟೊಂದು ಸಣ್ಣ ಭತ್ತ ಮೇಡಮ್ ಇದು ಅಲ್ವಾ? ಭತ್ತವು ಸಣ್ಣ, ತುಂಬಾ ಸಣ್ಣ ಅಲ್ವಾ? ಎಲ್ಲ ಈ ಅಕ್ಕಿ ಸಹ ಒಂದು ಸಣ್ಣ ಸಣ್ಣ ಇರ್ತದೆ. ಇದು ಹೇಗಿದೆ? ಇದಕ್ಕೆ ಡಯಾಬಿಟಿಸ್ ಇದೆಯಲ್ಲ, ಇದನ್ನು ರೆಗ್ಯುಲರ್ ಆಗಿ ನೀವು ತಿಂತಾ ಇದ್ರೆ ನಿಮ್ಮ ಹತ್ತಿರ ಬರ್ಲಿಕ್ಕೆ ಸಾಧ್ಯ ಇಲ್ಲ ಡಯಾಬಿಟಿಸ್ ಅಲ್ವಾ? ಇದಕ್ಕೆ ಕೂಡ 200 ಇದೆ ಕೆಜಿಗೆ. 200 ರೂಪಾಯಿ ಸಿಗುದಿಲ್ಲ ನಿಮ್ಗೆ? ಕೇಳಿದ್ರು ನಿಮ್ಗೆ ಸಿಗುದಿಲ್ಲ. ನಾವು ಈಗ ಕೊಟ್ಟ ಮಾಹಿತಿಯಲ್ಲಿ ಈಗ ಕೆಲವರಿಗೆಲ್ಲ ರಕ್ತಶಾಲೆಯ ಪ್ರಯೋಜನ ಎಲ್ಲ ಅರ್ಥ ಆಗಿದೆ. ಹಾಗಾಗಿ ಅವ್ರು ಮಾರ್ಕೆಟ್ ಅಲ್ಲಿ ಹೋಗಿ ಕೇಳಿದ್ರು ಕೂಡ ಕೆಲವು ಕಡೆ ಸಿಗ್ತಾ ಇಲ್ಲ ಅವರಿಗೆ. ತುಂಬಾ ಎಲ್ಲ ಇದಕ್ಕಿಂತ ಬಾರಿ ವಿಶೇಷವಾದದ್ದು. ಇದು ಜಾಸ್ತಿಯಾಗಿ ಎಲ್ಲಿ ಬೆಳೀತಾರೆ? ಇದು ಕೇರಳದಲ್ಲಿ ಸಹ ಬೆಳೀತಾರೆ ರಕ್ತಶಾಲೆಯನ್ನು. ಅಲ್ಲ, ದೂರ ಇಲ್ಲಿ ರಾಜಸ್ಥಾನ ಆಚೆ ಎಲ್ಲ ಬೆಳೀತಾರೆ? ಆ ಕಡೆ ಇಲ್ಲ, ಇರ್ಲಿಕ್ಕಿಲ್ಲ. ರಾಜಸ್ಥಾನ ಕಡೆ ಬೆಳೀಲಿಕ್ಕಿಲ್ಲ ರಕ್ತಶಾಲೆ. ನಮ್ಮ ಕಡೆದ್ದೇ ಇದು. ಇನ್ನು ಇದೇ ತರ ಬರುವ ವರ್ಷ ಕರಿಗಜಬೀಲೆ ಅಂತ ಹೇಳಿದೆ, ಅದನ್ನು ಕೂಡ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಬೆಳಿಬೇಕು ಅಂತ ಹೇಳಿ ಉಂಟು ಕರಿಗಜಬೀಲೆ. ಅದು ಬೀಜ ಕೂಡ ನಾವು ಎಷ್ಟೋ ಜನ ಕೇಳಿದ್ದಾರೆ, ಸೊ ಅವರಿಗೆ ಕೊಡ್ಬೇಕು. ಅದು ಬಾಣಂತಿಯರಿಗೆ ತುಂಬಾ ಉತ್ತಮವಾದಂತಹ ಒಂದು ಭತ್ತ ಅದು ಕರಿಗಜಬೀಲೆ. ಆ ಬಾಣಂತಿಯರು ಅವರ ಬಾಣಂತನದ ಸಮಯದಲ್ಲಿ ಅದೇ ಅಕ್ಕಿ ಅನ್ನವನ್ನು ಮಾಡಿ ತಿಂತಾ ಇದ್ರೆ ಅವ್ರದ್ದು ಯಾವುದೆಲ್ಲ ಶಕ್ತಿ ಕಡಿಮೆ ಆಗಿದೆ ಅದನ್ನೆಲ್ಲವನ್ನು ಮತ್ತೆ ಪುನಃ ಅವರು ಸಂಗ್ರಹಿಸ್ಕೊಳ್ಬಹುದು, ಅಷ್ಟು ಇದಿದೆ. ಅಲ್ಲ, ನೀವು 1600 1500 ವೆರೈಟಿ ಭತ್ತ ಇದೆ ಅಂತ ಕೇಳಿದ್ದೆ ಫಸ್ಟ್ ನಾನು. ಯಾಕಂದ್ರೆ ನಮ್ಗೆ ಗೊತ್ತೇ ಇಲ್ಲ. ಅಷ್ಟು ನೀವು ಸಂಗ್ರಹ ಮಾಡಿದ್ದೀರಿ ಅಲ್ವಾ? ಹಾಗಾದ್ರೆ ಎಷ್ಟು ಇರ್ಬೋದು ಮೇಡಮ್ ನಿಮ್ಮ ಲೆಕ್ಕದಲ್ಲಿ? ಸುಮಾರು ಒಂದು ಹಿಂದಿನ ಇದರ ಪ್ರಕಾರ 12,000 ತಳಿಗಳಿವೆ ಅಂತ ಹೇಳಿ. 12,000 ಆಗ ಬೆಳೀತಿದ್ರು? ಅದು ಆಗ ಬೆಳೀತಿದ್ರೆ ಅಂದ್ರೆ ನಮ್ಮ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ 12,000 ಅಷ್ಟು ಇರ್ಬಹುದು ಲ್ಯಾಂಡ್ ಮೇಲೆ. ಅದೆಲ್ಲ ನಾಶ ಆಗಿ ಈಗ ಸರಿ ಸುಮಾರು 6,000 ಉಳಿದಿದೆ ಅಂತ ಹೇಳ್ತಾರೆ. 6,000 ಅದು ಸಹ ಎಲ್ಲಿದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಬೆಳಿತಾರೆ, ಎಲ್ಲಿ ಇಟ್ಟು ಇದ್ ಮಾಡೋದಕ್ಕಿಂತ ಜನರಿಗೆ ಮಾಹಿತಿ ಸಿಕ್ಕಿ ಅದನ್ನು ಅವರು ಎಲ್ಲರೂ ಬೆಳೆಯುವ ಆದ್ರೆ, ಸಾಮಾನ್ಯವರೆಲ್ಲ ಬೆಳೆಯುವಂತ ಆದ್ರೆ ಉತ್ತಮ ಅಂತ ಹೇಳಿ ನಮ್ಮ ಆಲೋಚನೆ. ಅಲ್ಲ, ಈ ಸರ್ಕಾರ ಇಷ್ಟು ಎಲ್ಲ ಕೃಷಿಗೆಲ್ಲ ಇಷ್ಟೆಲ್ಲ ವ್ಯಯ ಮಾಡ್ತದೆ, ಇಂಥ ತಳಿಗಳನ್ನೆಲ್ಲ ರಕ್ಷಣೆ ಈಗ ಮಾಡ್ತಾ ಇದ್ದಾರೆ ಸರ್. ನನ್ಗೆ ಅನ್ಸಿದ ಮಟ್ಟಿಗೆ ನಾವು ಇದನ್ನು 10 ವರ್ಷದಿಂದ ಮಾಡ್ತಾ ಇದ್ದೇವೆ. 10 ವರ್ಷದಿಂದ ಇದಕ್ಕೆ ನಮ್ಗೆ ಯಾವುದೇ ರೀತಿಯ
ಅಂದ್ರೆ ಎಲ್ಲಿಂದ ಕೂಡ ನಮ್ಗೆ ಸಹಕಾರ ಅಂತ ಸಿಗ್ಲಿಲ್ಲ. ಅಲ್ವಾ? ಆದ್ರೆ ಇತ್ತೀಚೆಗೆ ನಾನು ತಿಳ್ಕೊಂಡಿರುವ ಪ್ರಕಾರ ಈ ಒಂದು 2 ವರ್ಷದಲ್ಲಿ ದೇಶೀಯ ತಳಿಗಳ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ಆದವು. ನಮ್ಗೆ ಸ್ವತಃ ಅಲ್ಲಿಗೆ ಇನ್ವೈಟ್ ಮಾಡಿದ್ರು, ನಾವು ಅಲ್ಲಿ ಹೋಗಿದ್ದೆವು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು ನಾವು. ದೇಸಿ ತಳಿ ಬೆಳೆಸುವಂತಹ ಶಕ್ತಿ ಇರುವುದು ದೇಸಿ ತಳಿಗಳಲ್ಲಿ ಮಾತ್ರ. ಅಂತ ಒಂದು ದೇಸಿ ತಳಿ ಅಂತ ಹೇಳಿದ್ರೆ ಈ ನಾಗಸಂಪಿಗೆ ನಮ್ಮ ಲೊಕ್ಯಾಲಿಟಿಗೆ ಸರಿ ಆಗ್ಬೇಕು, ಇಳುವರಿ ಸರಿ ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದನ್ನು ಮಾಡ್ತಾ ಇದ್ದೇವೆ ನಾವು. ಇದೆಲ್ಲ ಹೇಗಿದೆ? ಇದು ಎಲ್ಲ ಫೀಲ್ಡ್ ಹೇಗಿದೆ ಇದರದ್ದು? ಈಲ್ಡ್ ನಿಮ್ಗೆ ಒಂದು ಚೆನ್ನಾಗಿ ಬರ್ತದ? ಚೆನ್ನಾಗಿ ಬರ್ತದೆ ಅಲ್ವಾ? ಚೆನ್ನಾಗಿ ಅಂತ ಹೇಳಿದ್ರೆ ಇನ್ನು ನೀವು ಎಲ್ಲಾದ್ರೂ ಕೆಮಿಕಲ್ ಎಲ್ಲ ಹಾಕಿದ್ರೆ ಏನು ಸರಿ ಸಮಾನಾಗಿ 1 ಎಕರೆಯಲ್ಲಿ 20 ಕ್ವಿಂಟಲ್ ಬೆಳಿಬೇಕು ಅಂತ ಹೇಳಿ ಮಾಡಿದವರಿಗೆ 20 ಕ್ವಿಂಟಲ್ ಕೂಡ ತೆಗಿಬಹುದು. ನಮ್ಗೆ 13-14 ಬರ್ತದೆ. ಅಂದ್ರೆ ನೀವು ಸಾವಯವ ಅಲ್ವಾ? ಯಾವ್ದು ಸಹ ಕೆಮಿಕಲ್ ಹಾಕುದಿಲ್ಲ, ರಾಸಾಯನಿಕ ಹಾಕುದಿಲ್ಲ ಅಲ್ವಾ? ಸಾವಯವ ಕೂಡ ನಾವು ನೋಡಿ, ಇಲ್ಲಿ ಇದು ಬೂದಿಯನ್ನು ತಂದಿದ್ರಿ ಅಲ್ವಾ? ಈ ಕರಿ ಮಣ್ಣು ಅಥವಾ ಬೂದಿ ಹೇಳ್ತೇವೆ. ಇದಕ್ಕೆಲ್ಲ ಹಾಕಿ ಮತ್ತೆ ಸ್ವಲ್ಪ ಮೇಲಿನಿಂದ ಸಿಂಪಡಿಸ್ತೇವೆ. ಬಹುಶಃ ಇಲ್ಲಿ ಅವರು ಶಾಲೆಯ ಶಿಕ್ಷಕಿಯವರು ಉತ್ತಮ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ನನಗೆ ನೋಡುವಾಗ ಖಂಡಿತ ಟಿವಿ ಮೊಬೈಲ್ ನೋಡುವುದಿಲ್ಲ. ಟಿವಿ ಮೊಬೈಲ್ ನೋಡಿದರೆ ಇಂತಹ ಇವರು ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಎಲ್ಲಿಯೂ ಮಾಡದ ತಳಿಯನ್ನು ಇವರು ಬೆಳೆಸಿ ಅದನ್ನು ಉಳಿಸಿದ್ದಾರೆ. ಅದರ ಬಗ್ಗೆ ಇನ್ನೊಬ್ಬರಿಗೆ ಮಾಹಿತಿ ಎಲ್ಲ ಕೊಡ್ತಾರೆ. ಅದು ಏಕೆಂದ್ರೆ ಅವರ ಮನಸ್ಸಿನಲ್ಲಿ ಪರಿಗಣಿಸಿ, ಯಾಕಂದ್ರೆ ಇಂತಹ ತಳಿಗಳನ್ನು, ನಾಟಿ ತಳಿಗಳನ್ನು ಉಳಿಸಿದರೆ, ಈ ತಳಿಗಳನ್ನು ಉಳಿಸಿ ಅಕ್ಕಿ ಮಾಡಿ ಊಟ ಮಾಡಿದರೆ ಮನುಷ್ಯರಿಗೆ ಒಂದು ರೋಗ ನಿರೋಧಕ ಶಕ್ತಿ ಬರ್ತದೆ. ಅದು ಅವರಿಗೆ ತುಂಬಾ ಮನವರಿಕೆ ಆಗ್ತದೆ. ಇನ್ನು ಕೂಡ ತುಂಬಾ ಜನರಿಗೆ ಇವರು ಮನವರಿಕೆ ಮಾಡಿ ಕೊಡ್ತಾರೆ. ಎಷ್ಟೋ ಜನರಿಗೆ ಇವರು ಭತ್ತದ ಬೀಜವನ್ನು ಕೊಟ್ಟಿದ್ದಾರೆ. ಅದನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇವರು ಮಾಡಿದ ಸಾಧನೆಗೆ ಇವರಿಗೆ ತುಂಬಾ ಪ್ರಶಸ್ತಿಗಳು ಕೂಡ ಬಂದಿವೆ. ಬಹುಶಃ ಇವರ ಇಂಥ ಕಾರ್ಯಕ್ರಮಕ್ಕೆ ದೇವರು, ಎಲ್ಲ ಜನರು ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಾನು ಆಶಿಸುವುದು ಇಷ್ಟೇ, ಇವರಿಗೆ ಸಾಧನೆಗೆ ದೇವರು ಸುಖ, ಶಾಂತಿ, ನೆಮ್ಮದಿ, ದೀರ್ಘ ಆಯುಷ್ಯ ಕೊಡಲಿ ಅಂತ ನಾನು ಹಾರೈಸ್ತೇನೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಬೀಜಗಳ ಭತ್ತದ ಬೀಜಗಳ ಒಂದು ಸಂಗ್ರಹ ಯಾವುದೆಲ್ಲ ಇದೆ ಅಂತ ನಮ್ಮ ವೀಕ್ಷಕರಿಗೆ ಒಮ್ಮೆ ಎಲ್ಲ ಒಂದು ವಿವರವಾಗಿ ತಿಳಿಸ್ತೀರಾ? ಸರಿ. ನಮ್ಮಲ್ಲಿ ಕೆಲವೊಂದು ಇಲ್ಲಿ ಇಟ್ಟಿದ್ದೇವೆ, ನೋಡ್ಬೋದು, ನಿಮ್ಗೆ ಕಾಣ್ತದೆ. ನಮ್ಗೆಲ್ಲ ಗೊತ್ತಿರುವಂತದ್ದು ಗೋಲ್ಡನ್ ಕಲರ್ ಇದು ಭತ್ತ ಅಲ್ವಾ? ಹೌದು. ಇದು ನೋಡಿ, ಇದು ಕಪ್ಪು ಭತ್ತ. ಇದು ಆದ್ರೆ ಕಪ್ಪು ಭತ್ತ ಆಗಿದ್ರು ಕೂಡ ತುಂಬಾ ಅಲ್ಲ, ಪಾಲ್ಕುಡ ಅಂತ ಹೇಳ್ತೇವೆ ಇದು. ಇದರ ಒಳಗೆ ವೈಟ್ ಇರ್ತದೆ, ಕೆಲವೊಂದ್ರಲ್ಲಿ ವೈಟ್ ಇರ್ತದೆ, ಕೆಲವೊಂದ್ರಲ್ಲಿ ಬ್ಲಾಕ್ ಇರ್ತದೆ. ನಮ್ಮ ಬರ್ಮಾ ಬ್ಲಾಕ್ ಅಂತ ಹೇಳ್ತೇವೆ ನಾವು. ಅದು ಒಳಗೆ ಅಕ್ಕಿ ಇದೆಯಲ್ಲ, ಅದು ಅಕ್ಕಿ ಕೂಡ ನೇರಳೆ ಬಣ್ಣದ ಆಗಿರ್ತದೆ ಬರ್ಮಾ ಬ್ಲಾಕ್ ಅಲ್ಲಿ. ಇದು ಕೂಡ ಅದೇ, ಇದು ಹರಿಯಾಣ ಬಾಸ್ಮತಿ ಅಂತ ಹೇಳಿದ್ರು. ಹೌದು, ಹರಿಯಾಣದಿಂದಲೇ ಬಂದಿರುವಂತದ್ದು ಹರಿಯಾಣ ಬಾಸ್ಮತಿ. ಸಪೂರಾಗಿರ್ತದೆ, ಕಪ್ಪು ಅಲ್ವಾ? ಹೀಗೆ ಕೆಲವೊಂದು ನಿಮ್ಗೆ ನೋಡ್ಲಿಕ್ಕೆ ಇದರಲ್ಲಿ ಸಿಗುವಂತದೆಲ್ಲ ಹೆಚ್ಚಿನದು ಕಪ್ಪು. ಯಾಕಂತ ಹೇಳಿದ್ರೆ ನಮ್ಗೆ ಹೆಚ್ಚಿನ ರೋಗ ನಿರೋಧಕ ಶಕ್ತಿ ಇರುವಂತದ್ದು ಅಂತ ಹೇಳಿದ್ರೆ ಇದು ಚಿಂಗಾರ ಭತ್ತ ಅಂತ ಹೇಳ್ತೇವೆ. ಚಿಂಗಾರ ಹೆಚ್ಚಿನ ರೋಗ ನಿರೋಧಕ ಶಕ್ತಿಗಳು ಇರುವುದು ಕಪ್ಪು ಅಕ್ಕಿಯಲ್ಲಿ. ನಾವು ಈಗಿನ ಒಂದು ಈ ಕ್ಯಾನ್ಸರ್ನೊಟ್ಟಿಗೆ ಹೋರಾಡುವಂತದ್ದಾಗ್ಲಿ ಅಥವಾ ಆಂಟಿ ಕ್ಯಾನ್ಸರ್ ಬಾರದ ಹಾಗೆ ನಾವು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಬೇಕಿದ್ರೆ ಕೂಡ ನಾವು ಈ ಕಪ್ಪು ಅಕ್ಕಿಯ ಒಂದು ಊಟವನ್ನು ಆಗಾಗ ತಿಂತಾ ಇದ್ರೆ ಇದರಲ್ಲಿ ನಾರಿನಾಂಶ ಹೆಚ್ಚಿರ್ತದೆ ಕಪ್ಪು ಅಕ್ಕಿಯಲ್ಲಿ. ಈಗ ತುಂಬಾ ವಿರಳವಾಗಿ ಇರುವಂತ, ಅಂದ್ರೆ ಎಲ್ಲೂ ಸಿಗದಂತ ಒಂದು ಬೀಜ ಅಂದ್ರೆ ಯಾವ್ದಿದೆ ಮೇಡಮ್? ಈಗ ಎಲ್ಲೋ ಸಿಗದಂತ ಎಲ್ಲ ಬೀಜಗಳು, ಎಲ್ಲೋ ಸಿಗದಿರುವಂತದ್ದು ಬೀಜಗಳು ಹೆಚ್ಚಿನವುಗಳು ದೇಶಿ ತಳಿಗಳಾಗಿರೋದ್ರಿಂದ ಇದನ್ನೆಲ್ಲ ಈಲ್ಡ್ ಕಡಿಮೆ ಅಂತ ಹೇಳಿ ಯಾರು ಬೆಳಿತಾ ಇಲ್ಲ. ಇದು ಪ್ರತಿಯೊಂದು ಇಲ್ಲಿರುವಂತ ನೀವು ಏನು ಕಾಣ್ತಾ ಇದ್ದೀರಿ ನೋಡಿ, ಭತ್ತಗಳು ಎಲ್ಲೋ ಅಮೂಲ್ಯವಾದದ್ದು, ಪ್ರತಿಯೊಂದು ವಿರಳ. ಮೂಲ ಕಾರಣ ನಶಿಸಿ ಹೋಗ್ಲಿಕ್ಕೆ ಅದರ ಇಳುವರಿ ಕಡಿಮೆ, ಮತ್ತೆ ಅದರ ಬೆನಿಫಿಟ್ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಈಗ ಇಳುವರಿ ಕಡಿಮೆ ಆಗಿದ್ರೆ ಬೇರೆ ವಿಷಯ, ಅದರ ಬೆನಿಫಿಟ್ ಬಗ್ಗೆ ಜನರಿಗೆ ಗೊತ್ತಾದ್ರೆ ಅದರ ನಂತರ ಅವರು ಬಳಸಬಹುದು ಅಥವಾ ಬೆಳೆಸಬಹುದು ಗದ್ದೆಗಳಲ್ಲಿ. ಖಂಡಿತವಾಗಿ. ನೋಡಿ ವೀಕ್ಷಕರು, ಎಷ್ಟು ಇದೆ ನೋಡಿ ಸಂಗ್ರಹ, ಎಲ್ಲ ಒಂದು ಡಬ್ಬಗಳಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಆವಾಗೆಲ್ಲ ಸಿರಿಧಾನ್ಯಗಳ ಬಗ್ಗೆ ಕೆಲವರಿಗೆಲ್ಲ ಗೊತ್ತಿರ್ಲಿಲ್ಲ.
ಸಿರಿಧಾನ್ಯ ಮೇಳಗಳು ಅದು ಇನ್ನು ಅದರ ಬಗ್ಗೆ ಕಾರ್ಯಾಗಾರಗಳೆಲ್ಲ ಪ್ರಾರಂಭ ಆದ ನಂತರ ಹ. ಕೆಲವರಿಗೆಲ್ಲ ಅದರ ಬಗ್ಗೆ ಪರಿಚಯ ಆಗಿದೆ. ಹೌದು. ಹಾಗೆ ಇಂತ ಇಷ್ಟಿಷ್ಟು ಒಳ್ಳೆ ಅಮೂಲ್ಯವಾದ ತಳಿಗಳ ಬಗ್ಗೆ ಸಿರಿಧಾನ್ಯಗಳಿಗಿಂತಲೂ ಉತ್ತಮವಾದ ಹೌದು, ಸಿರಿ ಅಕ್ಕಿ ಅಂದ್ರೆ ಈಗ ಎಲ್ಲೂ ಸಿಗದಂತ ನಾವು ನೋಡಿರೋದಂತ ಇನ್ನು ಮುಂದಿನ ಜನಾಂಗಕ್ಕೆ ಇದು ಗೊತ್ತೇ ಇರುವುದಿಲ್ಲ. ಹೌದು, ಅಂದ್ರೆ correct. ಅಕ್ಕಿ ಯಾವ ಮರದಲ್ಲಿ ಬೆಳೀತದೆ ಅಂತ ಕೇಳುವಂತ ಈಗಿನ ಪರಿಸ್ಥಿತಿಯಲ್ಲಿ ಬರಬಹುದು. ಅಂತ ಒಂದು ಕಾಲಘಟ್ಟದಲ್ಲಿ ನೀವು ಇಂಥದೆಲ್ಲ ಸಂಗ್ರಹ ಮಾಡ್ತಾ ಇದ್ದೀರಿ. ಎಷ್ಟು? 1,500 ವೆರೈಟಿ ಇದೆ ಅಲ್ವಾ? ಎಲ್ಲಿಂದ ಕಲೆಕ್ಟ್ ಮಾಡಿದ್ದೀರಿ ನೀವು ಇಷ್ಟು ಭತ್ತ ಎಲ್ಲ? ಇಷ್ಟು ಎಲ್ಲ ಭತ್ತ ಯಾವ ರಾಜ್ಯಗಳಿಗೆಲ್ಲ ಭೇಟಿ ಕೊಟ್ಟಿರಿ ನೀವು? ನಾವು ಆಂಧ್ರ ಪ್ರದೇಶ, ಕೇರಳ, ತಮಿಳ್ನಾಡು, ಛತ್ತೀಸ್ಗಢ, ಗುಜರಾತ್, ನಂತರ ಮಹಾರಾಷ್ಟ್ರ, ಎಲ್ಲ ಹೆಚ್ಚಿನ ಸ್ಟೇಟ್ಗಳು ಈಗಾಗಲೇ ನಾವು ಹೋಗಿ ಬಂದಾಗಿದೆ. ಇನ್ನು ಕೂಡ ಈಗ ನೇಪಾಳ ಮತ್ತೆ ಡೆಹ್ರಾಡೂನ್ ಆ ಕಡೆ ಹೋಗ್ಬೇಕಂತ ಇದ್ದೇವೆ ನಾವು. ಅಲ್ಲಿ ಕೂಡ ಕಪ್ಪಕ್ಕಿ ಎಲ್ಲಾ ಜನರು ಎಲ್ಲ ಲೋಕಲ್ ಮನೆಯಲ್ಲಿ ಊಟ ಮಾಡಿ ತಿನ್ನುವಂತದ್ದು ಕೂಡ ಕಪ್ಪಕ್ಕಿ ಆಗಿದೆ ಅಲ್ವಾ? ಹೌದು. ಇದು ನೀವು ಬೀಜ ಕೊಡ್ತೀರಾ? ಅಂದ್ರೆ ಇದರಲ್ಲಿ ಇಷ್ಟು ಭತ್ತಗಳಲ್ಲಿ ಈಗ ಒಂದು ರಾಮ್ಗಲ್ಲಿ ಅಂತ ಹೇಳಿ ಇದೆ. ಆ ರಾಮ್ಗಲ್ಲಿ ನಿಮ್ಗೆ ಭತ್ತ ತರ ಇರುವುದಿಲ್ಲ, ನೋಡ್ಲಿಕ್ಕೆ ಸನ್ಫ್ಲವರ್ ಸೀಡ್ ತರ ಇರ್ತದೆ ರಾಮ್ಗಲ್ಲಿ. ಅಂದ್ರೆ ಅದು ತುಂಬಾ ವೆರಿ ರೇರ್, ಎಲ್ಲ ಯಾರಿಗೂ ಸಿಗುವಂತದಲ್ಲ. ಇನ್ನು ಬಂಗಾರ ಗುಂಡು ಅಂತ ಹೇಳಿ ನಿಮ್ಗೆ ಇದರಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಆ ಬಂಗಾರ ಗುಂಡು ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಮಕ್ಕಳಿಗೆ ಯಾವ ಈ ಪೌಡರ್ ತಿಂಡಿಯನ್ನು ಮಾಡಿ ಕೊಡ್ತಿರ್ಲಿಲ್ಲ. ಈಗ ನಾನು ಹೇಳಿದನ್ನು ಕೆಲವರ್ಗ ಹಳೆ ಕಾಲದವ್ರು ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಗೊತ್ತಾಗ್ಬೋದು. ಬಂಗಾರ ಗುಂಡು ಅಂತ ಹೇಳಿ ಒಂದು ಭತ್ತ ಇತ್ತು, ಅದರದ್ದು ಗಂಜಿಯನ್ನು ಮಾಡಿ ಮಕ್ಕಳಿಗೆ ಅದನ್ನೇ ತಿನ್ಲಿಕ್ಕೆ ಕೊಡ್ತಾ ಇದ್ರು, ಸಣ್ಣ ಮಕ್ಕಳಿಗೆ. ಅದಂದ್ರೆ ಅಷ್ಟು ಸ್ಟಿಕ್ಕಿ ಆಗಿರುವಂತದ್ದು, ಗಂಜಿಗೆಲ್ಲ ಒಳ್ಳೇದಾಗ್ತದೆ ಅದು. ಸೊ ಅದನ್ನು ಕೊಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಹಾಗೆ ನಿಮ್ಗೆ ಇಷ್ಟೆಲ್ಲ ಪ್ರಶಸ್ತಿ ಎಲ್ಲ ಬಂದಿರಲ್ಲ ಮೇಡಮ್, ಯಾವ ಭತ್ತದ ಬೆಳೆಗಳಿಗೆ ಬಂದಿದೆಯಾ? ಭತ್ತದ ಇದರಲ್ಲಿ ನೋಡಿ, ಇದು ಇಲ್ಲಿ ನೀವು ನೋಡುವಂತದ್ದು ಬೀಜ ಪರಂಪರಾ. ಇದು ಇತ್ತೀಚೆಗೆ ಮೊನ್ನೆ ಅಷ್ಟೇ ಬೆಂಗಳೂರಲ್ಲಿ ನಡೆದಿರುವಂತ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನ ಮಾಡಿ ಕೊಟ್ಟಿದ್ದಾರೆ ಅದನ್ನು ಅಲ್ವಾ? ಈ ಸರ್ಕಾರ ನಿಮ್ಮನ್ನು ಗಮನ ಕೊಟ್ಟಿದೆ ಅಲ್ವಾ? ಯಾಕಂದ್ರೆ ಈ ಬೀಜಗಳ ಒಂದು ಸಂಗ್ರಹಕ್ಕೆ ಉಂಟಲ್ಲ, ನೀವು ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ. ಯಾಕಂದ್ರೆ ಕೇರಳಕ್ಕೆ ಹೋಗಿ ಅಂದ್ರೆ ಕೇರಳಕ್ಕೆ ಅಲ್ಲಿ ನಿಮ್ಗೆ ರೆಡಿ ಕೊಡುವವರು ಯಾರಿಲ್ಲಲ್ಲ, ನೀವು ಹುಡುಕಿಕೊಂಡು ಹೋಗ್ಬೇಕಲ್ಲ. ಅಲ್ಲಿ ಹೋಗಿ ಅಲ್ಲಿ ಬೆಳಿತಾರೆ, ಅವ್ರ ಹತ್ರ ನೀವು ರಿಕ್ವೆಸ್ಟ್ ಮಾಡಿ ತರಬೇಕು, ಅದು ಕಷ್ಟ ಉಂಟು. ಈಗ ನಮ್ಗೆ ಬೇಕಾದ್ರೆ ನೀವು ಈಗ ತೆಗೆದ್ರೆ ಅಪ್ಪ ಕೊಡ್ಬೋದು, ನಿಮ್ಗೆ ಹಾಗೆ ಸಿಗ್ಲಿಲ್ಲ. ಕಷ್ಟಪಟ್ಟಿದ್ದೇವೆ ನೋಡಿ ವೀಕ್ಷಕರೇ, ಯಾಕಂದ್ರೆ ಇಷ್ಟು ತಳಿಗಳನ್ನು ಇವರು ಸಂಗ್ರಹ ಮಾಡ್ಬೇಕಾದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಹೇಳಿದ್ರೆ ನಮಗೆ ಇಲ್ಲಿಂದ ಆ ಕೂಡ್ಲೆ ಅಂಗಡಿಯಲ್ಲಿ ಸಿಗುವಂತ ವಸ್ತಲ್ಲ ಇದು. ನೀವು ಎಷ್ಟು ಬೆಲೆ ಕೊಟ್ಟರು ಸಹ ಇಂಥ ಸಂಗ್ರಹ ನಿಮ್ಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಕಷ್ಟ ಪಡ್ಬೇಕು ಅದಕ್ಕೆ. ಎಷ್ಟು ವರ್ಷ ಬಾಕ್ಸ್ ಅಲ್ಲಿ ಎಷ್ಟು ಇದೆ ನೋಡಿ. ಇದು ಕಾಲಿಕಟೇಸಿ ಅಂತ ಮಹಾರಾಷ್ಟ್ರದ್ದು, ಇದು ಮಹಾರಾಷ್ಟ್ರದಲ್ಲ? ಹೌದು, ಭತ್ತ. ಹಾಗೆ ನಾವು ಈಗಾಗಲೇ ಗದ್ದೆಗೆ ಹೋಗಿ ಬಂದು ನೋಡಿದ್ದೇವೆ. ಅಲ್ಲಿ ರಕ್ತಶಾಲಿ, ಸೇಮ್ ರಕ್ತಶಾಲಿ ತರಾನೇ ಇದೆ ಇದು ಕೂಡ. ಇದು ಕರ್ಪು ಅಂತ ಹೇಳಿದ್ರೆ ಸ್ವಲ್ಪ ಅಲ್ವಾ, ಕೆಂಪು ಸಾಲೆ ಕೂಡ ಹೇಳ್ತಾರೆ ಇದಕ್ಕೆ. ಅದು ಇಲ್ಲಿ ಜೀರಗ ಈಗ ನಮ್ಮ ಕೇರಳ ಸೈಡ್ ಮತ್ತೆ ಇಲ್ಲಿಗೆ ತಮಿಳ್ನಾಡು ಕಡೆ ಎಲ್ಲ ಹೋದ್ರೆ ಅಲ್ಲಿ ಅವರಿಗೆ ಗಂಧಸಾಲೆ ಅನ್ನೋದು ಗೊತ್ತೇ ಇಲ್ಲ, ಅವ್ರು ಜೀರಗ ಸಾಲವೇ ಬಳಸುದು ಎಲ್ಲದಕ್ಕೂ. ಈಗ ಈ ಕಡೆ ಕೂಡ ಬರ್ತಾ ಇದೆ. ಅದೇ ನಾವು ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿ ಜೀರಗ ಸಾಲ ಸಹ ಗೊತ್ತಿರೋದಿಲ್ಲ, ಗಂಧ ಸಾಲ ಸಹ ಗೊತ್ತಿರೋದಿಲ್ಲ. ಅಲ್ಲಿ ಅವರು ಇಂದ್ರಾಣಿ ಅಂತ ಹೇಳಿ ಬಳಸ್ತಾರೆ. ನೀವು ಇದನ್ನೆಲ್ಲ ಬೀಜ ನೀವು ಈಗ ಇಷ್ಟು 1 ವರ್ಷ ತನಕ ಮಾತ್ರ ಇಡ್ಬೋದು, ನಂತರ ಇದನ್ನು ನೀವು ಸಂಗ್ರಹ ಮಾಡ್ಬೇಕಾದ್ರೆ ಇದು ಬೆಳೀತಾ ಇರ್ಬೇಕಲ್ಲ, ನೀವು ಹೇಗೆ ಬೆಳಿತೀರಿ? ನಾವು ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳಿನಲ್ಲಿ ಇದರ ಹಿಂದೆ ಮಾಡುವ ಕೆಲಸ ಇದೆಯಲ್ಲ, ಅದು ನಮ್ಗೆ ಮಾತ್ರ ಗೊತ್ತಿದೆ. ಯಾಕೆಂದ್ರೆ ಇದು ತುಂಬಾ ಸೂಕ್ಷ್ಮವಾದ ಕೆಲಸ. ಇದರಲ್ಲಿ ನಾವು ಒಂದು ಭತ್ತವು ಆಚೆ ಈಚೆ ಹೋಯ್ತು ಅಂತ ಹೇಳಿದ್ರೆ ನಾವು ಮಾಡಿದ ಅಷ್ಟು ಎಲ್ಲ ಕೆಲಸವು ಪೂರ್ತಿ ಹಾಳಾಗಿ ಹೋಗಿರ್ತದೆ. ಸೊ ಏಪ್ರಿಲ್ ಮೇ ಯಲ್ಲಿ ನಾನು ಈಗ ಸ್ವಲ್ಪ ಕಡಿಮೆ, ನನ್ನ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಟ್ರೇಗಳನ್ನೆಲ್ಲ ರೆಡಿ ಮಾಡಿ ಅವರು ಇದನ್ನು ಈ ಸೀಡ್ ಅನ್ನೆಲ್ಲ ಇದಕ್ಕೆ ಆ ಟ್ರೇಯಲ್ಲಿ ಹಾಕ್ತಾರೆ. ಟ್ರೇಯಲ್ಲಿ ಹಾಕಿ ಸಣ್ಣ ಸಣ್ಣ ಸೀಡ್ಲಿಂಗ್ಗಳಾಗಿ ಮಾಡಿ ನಂತರ ಜೂನ್ ಜುಲೈಯಲ್ಲಿ ತಗೊಂಡೋಗಿ ಫೀಲ್ಡಿಗೆ ಟ್ರಾನ್ಸ್ಫರ್ ಮಾಡ್ತೇವೆ ಅದನ್ನು. ಯಾಕಂದ್ರೆ ಈ ಬೀಜ ಉಳಿಸ್ಬೇಕು, ಇದನ್ನು ಬೆಳೆಸ್ಬೇಕು, ಜನರಿಗೆ ಒಂದು ಅವೇರ್ನೆಸ್ ಕೊಡ್ಬೇಕು. ಒಳ್ಳೆಯ ಒಂದು ಖಂಡಿತ ಮಾಹಿತಿ ಮೇಡಮ್. ಒಂದು ಟೀಚಿಂಗ್ ಆಗಿ ನೀವು ರೈತರಿಗೆ ಕೊಡುವಂತ ಈ ಟೀಚಿಂಗ್ ಉಂಟಲ್ಲ, ತುಂಬಾ ಉಪಯುಕ್ತವಾದದ್ದು.
ಕಡೆದಾಗಿ ನಾವು ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಪ್ರತ್ಯೇಕವಾಗಿ? ರೈತರಿಗೆ ಪ್ರತ್ಯೇಕವಾಗಿ ಹೇಳುದಂತ ಹೇಳಿದ್ರೆ, ನಾವೆಲ್ಲ ಸಮಾಜಕ್ಕೆ ಉತ್ತಮವಾದಂತ ಸಂದೇಶವನ್ನು ಕೊಡುವಂತಹ ರೈತರಾಗ್ಬೇಕು. ಬರೀ ವಿಷವನ್ನು ಹಾಕಿ ಇರುವಂತಹ ಹೊಸತ್ತು ಏನು ಹೈಬ್ರಿಡ್ ಬೀಜಗಳನ್ನೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟು ಈ ಟ್ರೆಡಿಷನಲ್ ಸೀಡ್ ಏನಿದೆ ಅವುಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದರ ಮೂಲಕ ಸ್ವಲ್ಪ ಯುವಕರು ಕೂಡ ಇದಕ್ಕೆ ಇಳಿದ್ರೆ ಇಂತಹ ನಶಿಸಿ ಹೋಗ್ತಿರುವಂತಹ ಅಮೂಲ್ಯವಾದಂತಹ ನಮ್ಮ ಪರಂಪರೆ ಇದು. ಬರೀ ಇದು ಮಾತ್ರ ಅಲ್ಲ, ಇದು ನೋಡ್ಲಿಕ್ಕೆ ಮಾತ್ರ ಬೀಜ ಅಂತ ಹೇಳ್ಬಹುದು, ಆದ್ರೆ ಇದು ನಮ್ಮ ಪರಂಪರೆ, ಇದುವೇ ನಮ್ಮ ಸಂಸ್ಕೃತಿ. ಇದನ್ನು ನಾವು ಉಳಿಸಬಹುದು ಮುಂದಕ್ಕೂ ಕೂಡ. ಯಾಕೆಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೃಷಿಯೇ ನಮ್ಮ ಸಂಸ್ಕೃತಿ. ಬೇರೆ ಎಲ್ಲ ಸಂಸ್ಕೃತಿಗಳಿಗಿಂತಲೂ ಪ್ರಾಮುಖ್ಯವಾದದ್ದು ಕೃಷಿ. ದಿನಗಳಲ್ಲಿ ಖಾಲಿ ಗದ್ದೆ ಇದ್ದಂತವ್ರು ಸ್ವಲ್ಪ ಆದ್ರೂ ಅವರವರಿಗೆ ಬೇಕಾದಷ್ಟಾದ್ರೂ ಬೆಳೆದು ಒಂದು ಉತ್ತಮವಾದ ಆಹಾರ ಸೇವನೆ ಮಾಡ್ಲಿ ಅಂತ ನಮ್ಮದು ಸಹ ಒಂದು ಆಶಯ. ಖಂಡಿತ ನಮ್ಮ ಜೊತೆ ಇಷ್ಟು ಸಮಯ ನೀವು ಈ ಒಂದು ವಿಷಯದ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ, ಎಡ್ವರ್ಡ್ ರೆಬೆಲ್ಲರ್ ಅವರ ಪರವಾಗಿ, ನನ್ನ ಪರವಾಗಿ ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ದೇವೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.